ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ 2025ರ ಅದ್ದೂರಿ ದಸರಾ 11 ದಿನಗಳ ಕಾಲ ನೆರವೇರಿದೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಬಾರಿಯೊಂದಿಗೆ ತಾಯಿ ಚಾಮುಂಡೇಶ್ವರಿ ಅಲ್ಲಮಪ್ರಭು ಮೈದಾನದ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಮ್ಮೊಂದಿಗೆ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಎಲ್ಲ ದಸರಾ ಕಾರ್ಯಕ್ರಮದಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಮಿಷನರ್ ಮಾಯಣ್ಣಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಇದು ಈ ದಸರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆರವೇರಿದೆ, ಹೇಗೆ ಅನಿಸ್ತಾ ಇದೆ ಸರ್? ನಿರಂತರವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಚರಿಸ್ತಾ ಇರುವಂಥ ನಿಮ್ಮೆಲ್ಲರ ಶಿವಮೊಗ್ಗ ದಸರಾ ಅದ್ದೂರಿಯಾಗಿ ಇವತ್ತು ವೈಭವಪೂರ್ಣ ಅಂಬಾರಿಯ ಮೆರವಣಿಗೆಯೊಂದಿಗೆ 3 ಆನೆಗಳ ಮೆರವಣಿಗೆಯೊಂದಿಗೆ ಸಾಗರ್, ಬಹದ್ದೂರ್ ಮತ್ತು ಬಾಲಣ್ಣ ಈ ಆನೆಗಳ ಮೆರವಣಿಗೆಯೊಂದಿಗೆ ಮುಂದುವರಿತಾ ಇದೆ. ಸಹಸ್ರಾರು ಜನ ಬಂದ್ಬಿಟ್ಟು ಪಾಲ್ಗೊಳ್ತಾ ಇದ್ದಾರೆ. ಇದಾದ ನಂತರ ಸುಮಾರು ಇನ್ನು 2 ಗಂಟೆಗಳಲ್ಲಿ ಬನ್ನಿ ಮುಡಿಯುವ ಉತ್ಸವ ಮತ್ತು ರಾವಣ ದಹನ ಕಾರ್ಯಕ್ರಮ ಫ್ರೀಡಂ ಪಾರ್ಕಲ್ಲಿ ಇರುತ್ತದೆ. ಎಲ್ಲರೂ ಕೂಡ ಸಂಭ್ರಮದಿಂದ, ಸಡಗರದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮ ನಾಡ ಹಬ್ಬ, ನಮ್ಮ ಶಿವಮೊಗ್ಗ ದಸರಾ. ಎಲ್ಲರೂ ಕೂಡ ಬನ್ನಿ, ಪಾಲ್ಗೊಳ್ಳಿ, ಈ ಸಂಭ್ರಮದಲ್ಲಿ ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ ಶುಭಾಶಯಗಳು ಮತ್ತೊಮ್ಮೆ. ಹಾಗೇನೆ ಸರ್, ಈ ದಸರಾ ಹಬ್ಬದಲ್ಲಿ ಸುಮಾರು ಸಮಿತಿಗಳನ್ನ ಮಾಡಿದ್ರಿ. ಎಲ್ಲ ಸಮಿತಿಗಳಿಂದಲೂ ಕೂಡ ಕಾರ್ಯಕ್ರಮ ನೆರವೇರಿದೆ. ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬ ಅದ್ಭುತವಾಗಿತ್ತು. ಬೇರೆ ಸಂದರ್ಭಕ್ಕೆ ಹೋಲಿಕೆ ಮಾಡಿಕೊಂಡ ಅಂದರೆ ಹಲವಾರು ವಿಶಿಷ್ಟ ಸಮಿತಿಗಳನ್ನು ಈ ಸಾರಿ ರಚನೆ ಮಾಡಿದ್ದೀವಿ. ಗಮಕ ದಸರಾ ಇರ್ಬೋದು, ಜ್ಞಾನ ದಸರಾ ಇರ್ಬೋದು, ಯೋಗ ದಸರಾ ಇರ್ಬೋದು, ವಿಜ್ಞಾನ ದಸರಾ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ವಿ. ಹಾಗಾಗಿ ಅತ್ಯಂತ ವಿಶಿಷ್ಟಪೂರ್ಣವಾಗಿ, ವೈಶಿಷ್ಟ್ಯಪೂರ್ಣವಾಗಿ ಈ ಬಾರಿಯ ದಸರಾ ಮೂಡಿ ಬಂದಿದೆ. ಮುಂದೆ ಇದನ್ನು ಮೈಸೂರು ಜಗದ್ವಿಖ್ಯಾತ ದಸರಾದ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ. ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಇದೇ ರೀತಿ ಇದ್ದ ಅಂತಂದರೆ ನಾವೆಲ್ಲರೂ ಒಟ್ಟುಗೂಡಿ ಇದನ್ನು ಜಗದ್ವಿಖ್ಯಾತ ದಸರಾವಾಗಿ ಮಾಡಲಿಕ್ಕೆ ನಾವು ಮತ್ತೊಮ್ಮೆಲ್ಲರೂ ಒಟ್ಟಿಗೆ ಪ್ರಯತ್ನ ಪಡೋಣ. ಧನ್ಯವಾದಗಳು. ಕೇಳಿದ್ರಲ್ಲ, ಇದಿಷ್ಟು ಆಯುಕ್ತರಾದಂತಹ ಮಾಯಣ್ಣಗೌಡ ಅವರ ಮಾತು. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ವಿಜೃಂಭಣೆಯ ದಸರಾ ಈ ವರ್ಷ ನೆರವೇರಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.